ನಮ್ಮ ಜೊತೆಗೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಹೈಕೋರ್ಟ್ ತೀರ್ಪು ಸಚಿವ ಸಂಪುಟಕ್ಕೆ ಸರ್ಕಾರಕ್ಕೆ ಯಾವ ರೀತಿಯಾದಂಥ ತೃಪ್ತಿ ತಂದಿದೆ ಅಂತ? ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಈಗ ಇನ್ನೂ ಏಕ ಸದಸ್ಯರ ಪೀಠ ತೀರ್ಪು ಬಂದಿದೆ. ಈಗ ಡಿವಿಷನ್ ಬೆಂಚ್ಗೆ ಹೋಗ್ತೀವಿ. ಇವತ್ತು ನೋಡಿ, ಇದು ಸಂಪೂರ್ಣ ವಿಷಯ ಏನಿದೆ ಅಲ್ಲ, ಇದು ಒಂದು ರಾಜಕೀಯ ಷಡ್ಯಂತ್ರ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಇವತ್ತು ರಾಜ್ಯಪಾಲರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರ ಬುಡಮೇಲೆ ಮಾಡಬೇಕು ಅಂತೇಳಿ ಹೇಳಿ ಈ ರಾಜ್ಯದ ಅಭಿವೃದ್ಧಿ ಆಗಬಾರ್ದು ಅನ್ನುವಂಥ ಹುನ್ನಾರ ಇಟ್ಕೊಂಡು ಯಾರ್ಯಾರು ಈ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರೆಲ್ಲರೂ ಮಾಡಿದಂಥ ಕುತಂತ್ರ. ಈಗ 17A ಅಡಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಸರ್. ಇದೊಂದು ರೀತಿಯಾದ CM ಸಂಕಷ್ಟ ಅಲ್ವಾ ಸರ್ ಅಂತ? ನೋಡಿ, ನಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಇವತ್ತು, ಮತ್ತು ನ್ಯಾಯ ಸಿಗ್ತದೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ಹೀಗಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಸತ್ಯಮೇವ ಜಯತೆ, ಸತ್ಯ ಹೊರಗೆ ಬರ್ತದೆ. ಏಕಸದಸ್ಯ ಪೀಠ ತೀರ್ಪು ಕೊಟ್ಟಿದೆ. ಡಿವಿಷನ್ ಬೆಂಚ್ ಇದೆ, ಹೈಯರ್ ಕೋರ್ಟ್ಸ್ ಇದೆ. ಅಲ್ಲಿ ಇವತ್ತು ನಮ್ಮ ವಕೀಲರು ಒಳ್ಳೆ ರೀತಿಯಿಂದ ಪ್ರತಿಪಾದನೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಯಾವುದೇ ರೀತಿಯ ಇವತ್ತು ಅವರು ಹೊಣೆಗಾರಿಕೆ ಬರಲ್ಲ. ಅಂಥದ್ರಲ್ಲೂ ಇವತ್ತು ಈ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ. ಅಲ್ಲ, ಮೇಲ್ಮನವಿ ಹೋಗೋಕೆ ಏನಾದ್ರು ಚರ್ಚೆ ಆಗಿದೆಯಾ ಸರ್? ಇಷ್ಟೊತ್ತವರೆಗೂ ಚರ್ಚೆ ಮಾಡ್ತಾ ಇದ್ದಾರೆ. ಮೇಲ್ಮನವಿ ಹೋಗ್ತೀವಲ್ಲ, ಮತ್ತು ಇವತ್ತು ಕಾನೂನಾತ್ಮಕವಾಗಿ ಡಿವಿಷನ್ ಬೆಂಚ್ಗೆ ಹೋಗ್ತೀವಿ. ಇನ್ನೊಂದು ಸರ್, ಬಿಜೆಪಿ ಪ್ರಮುಖವಾಗಿ ರಾಜೀನಾಮೆ ಕೇಳ್ತಾ ಇದೆ. ಈಗಾಗಲೇ 17A ಅಡಿ ತನಿಖೆ ಕೊಟ್ಟಿದ್ದಾರೆ. ನೈತಿಕತೆ ಎಲ್ಲ ರಾಜೀನಾಮೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ನೈತಿಕತೆ ಇದೆಯಾ? ಬಿಜೆಪಿ ನಾಯಕರುಗಳ ಮೇಲೆ ಎಷ್ಟೆಷ್ಟು ಆರೋಪಗಳಿಲ್ಲ. ಆರೋಪ ಅಷ್ಟೇ ಅಲ್ಲ, ಇದು ಅಂತೂ ಪ್ರಾಥಮಿಕ ತನಿಖೆ ಅಂತ ಹೇಳಿದ್ದಾರೆ. ಬಿಜೆಪಿಯವರ ಮೇಲೆ ತನಿಖೆನೂ ಆಗಿದೆ. ತನಿಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಆಗಿದೆ. ಅನೇಕರ ಮೇಲೆ ಮೇಲ್ನೋಟಕ್ಕೆ ಅವ್ರದ್ದು ಅನೇಕ ಇವತ್ತೇನು ಆರೋಪಗಳಿದ್ದು ಅವೆಲ್ಲ ಸಾಬೀತಾಗಿದ್ದಾವೆ. ಅವರೆಲ್ಲರೂ ಇವತ್ತು BJPಯಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಇವತ್ತು ಮಾಜಿ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿದ್ದಾರೆ. ಮತ್ತು ಇಡೀ ಒಂದು ವೇಳೆ ಈ ಮಾನದಂಡ ನಾವು ಏನಾದರೂ ತೊಗೊಂಡ್ರೆ ಇಡೀ BJP JDS ಎರಡನ್ನೂ ಸಂಪೂರ್ಣವಾಗಿ ಡಿಸ್ಬ್ಯಾಂಡ್ ಮಾಡಬೇಕಾಗತ್ತೆ. ಅವ್ರಿಗೆ ನೈತಿಕತೆ ಇಲ್ಲ ಅಂದರೂ ಕೂಡ ನೀವು ಪ್ರಶ್ನೆ ಮಾಡೋದಿಲ್ಲ ಸರ್. ಬಟ್ ಪ್ರಮುಖವಾಗಿ CM ಬೆನ್ನಿಗೆ ಎಲ್ಲರೂ ನಿಂತಿದ್ರೆ ಸರ್. ನಾವೆಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷ, ಹೈಕಮಾಂಡ್ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಮಾತು. ಸಚಿವ ಸಂಪುಟ ಸೇರಿದಂತೆ ಪಕ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ. ಈಗ ಆರೋಪ ಅಷ್ಟೇ ಬಂದಿದೆ, ಯಾವುದೂ ಕೂಡ ಸಾಬೀತಾಗಿಲ್ಲ. ಈಗೇನು ತನಿಖೆ ಕೊಟ್ಟಿದ್ದಾರೆ ಅದನ್ನು ಮೇಲ್ಮನವಿ ಹೋಗ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮನ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮ್ಮ ಜೊತೆಗೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಹೈಕೋರ್ಟ್ ತೀರ್ಪು ಸಚಿವ ಸಂಪುಟಕ್ಕೆ ಸರ್ಕಾರಕ್ಕೆ ಯಾವ ರೀತಿಯಾದಂಥ ತೃಪ್ತಿ ತಂದಿದೆ ಅಂತ? ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಈಗ ಇನ್ನೂ ಏಕ ಸದಸ್ಯರ ಪೀಠ ತೀರ್ಪು ಬಂದಿದೆ. ಈಗ ಡಿವಿಷನ್ ಬೆಂಚ್ಗೆ ಹೋಗ್ತೀವಿ. ಇವತ್ತು ನೋಡಿ, ಇದು ಸಂಪೂರ್ಣ ವಿಷಯ ಏನಿದೆ ಅಲ್ಲ, ಇದು ಒಂದು ರಾಜಕೀಯ ಷಡ್ಯಂತ್ರ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಇವತ್ತು ರಾಜ್ಯಪಾಲರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರ ಬುಡಮೇಲೆ ಮಾಡಬೇಕು ಅಂತೇಳಿ ಹೇಳಿ ಈ ರಾಜ್ಯದ ಅಭಿವೃದ್ಧಿ ಆಗಬಾರ್ದು ಅನ್ನುವಂಥ ಹುನ್ನಾರ ಇಟ್ಕೊಂಡು ಯಾರ್ಯಾರು ಈ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರೆಲ್ಲರೂ ಮಾಡಿದಂಥ ಕುತಂತ್ರ. ಈಗ 17A ಅಡಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಸರ್. ಇದೊಂದು ರೀತಿಯಾದ CM ಸಂಕಷ್ಟ ಅಲ್ವಾ ಸರ್ ಅಂತ? ನೋಡಿ, ನಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಇವತ್ತು, ಮತ್ತು ನ್ಯಾಯ ಸಿಗ್ತದೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ಹೀಗಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಸತ್ಯಮೇವ ಜಯತೆ, ಸತ್ಯ ಹೊರಗೆ ಬರ್ತದೆ. ಏಕಸದಸ್ಯ ಪೀಠ ತೀರ್ಪು ಕೊಟ್ಟಿದೆ. ಡಿವಿಷನ್ ಬೆಂಚ್ ಇದೆ, ಹೈಯರ್ ಕೋರ್ಟ್ಸ್ ಇದೆ. ಅಲ್ಲಿ ಇವತ್ತು ನಮ್ಮ ವಕೀಲರು ಒಳ್ಳೆ ರೀತಿಯಿಂದ ಪ್ರತಿಪಾದನೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಯಾವುದೇ ರೀತಿಯ ಇವತ್ತು ಅವರು ಹೊಣೆಗಾರಿಕೆ ಬರಲ್ಲ. ಅಂಥದ್ರಲ್ಲೂ ಇವತ್ತು ಈ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ. ಅಲ್ಲ, ಮೇಲ್ಮನವಿ ಹೋಗೋಕೆ ಏನಾದ್ರು ಚರ್ಚೆ ಆಗಿದೆಯಾ ಸರ್? ಇಷ್ಟೊತ್ತವರೆಗೂ ಚರ್ಚೆ ಮಾಡ್ತಾ ಇದ್ದಾರೆ. ಮೇಲ್ಮನವಿ ಹೋಗ್ತೀವಲ್ಲ, ಮತ್ತು ಇವತ್ತು ಕಾನೂನಾತ್ಮಕವಾಗಿ ಡಿವಿಷನ್ ಬೆಂಚ್ಗೆ ಹೋಗ್ತೀವಿ.
ಇನ್ನೊಂದು ಸರ್, ಬಿಜೆಪಿ ಪ್ರಮುಖವಾಗಿ ರಾಜೀನಾಮೆ ಕೇಳ್ತಾ ಇದೆ. ಈಗಾಗಲೇ 17 ಅಡಿ ತನಿಖೆ ಕೊಟ್ಟಿದ್ದಾರೆ. ನೈತಿಕತೆ ಎಲ್ಲ ರಾಜೀನಾಮೆ ಕೊಡಬೇಕು ಕೇಳ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ನೈತಿಕತೆ ಇದೆಯಾ? ಬಿಜೆಪಿ ನಾಯಕರುಗಳ ಮೇಲೆ ಎಷ್ಟೆಷ್ಟು ಆರೋಪಗಳಿಲ್ಲ. ಆರೋಪ ಅಷ್ಟೇ ಅಲ್ಲ, ಇದು ಅಂತೂ ಪ್ರಾಥಮಿಕ ತನಿಖೆ ಅಂತ ಹೇಳಿದ್ದಾರೆ. ಬಿಜೆಪಿಯವರ ಮೇಲೆ ತನಿಖೆನೂ ಆಗಿದೆ, ತನಿಖೆಯಲ್ಲಿ ಪ್ರಕರಣ ದಾಖಲಾಗಿದೆ, ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಆಗಿದೆ. ಅನೇಕರ ಮೇಲೆ ಮೇಲ್ನೋಟಕ್ಕೆ ಅವ್ರದ್ದು ಅನೇಕ ಇವತ್ತೇನು ಆರೋಪಗಳಿದ್ದು ಅವೆಲ್ಲ ಸಾಬೀತಾಗಿದ್ದಾವೆ. ಅವರೆಲ್ಲರೂ ಇವತ್ತು ಬಿ ಜೆ ಪಿಯಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಇವತ್ತು ಮಾಜಿ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿದ್ದಾರೆ. ಮತ್ತು ಇಡೀ ಒಂದು ವೇಳೆ ಈ ಮಾನದಂಡ ನಾವು ಏನಾದರೂ ತೊಗೊಂಡ್ರೆ ಇಡೀ ಬಿ ಜೆ ಪಿ JDS ಎರಡನ್ನೂ ಸಂಪೂರ್ಣವಾಗಿ ಡಿಸ್ಬ್ಯಾಂಡ್ ಮಾಡಬೇಕಾಗತ್ತೆ. ಅವ್ರಿಗೆ ನೈತಿಕತೆ ಇಲ್ಲ ಅಂದರೂ ಕೂಡ ನೀವು ಪ್ರಶ್ನೆ ಮಾಡೋದಿಲ್ಲ ಸರ್. ಬಟ್ ಪ್ರಮುಖವಾಗಿ ಸಿ ಎಂ ಬೆನ್ನಿಗೆ ಎಲ್ಲರೂ ನಿಂತಿದ್ದೀರಾ ಸರ್? ನಾವೆಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷ, ಹೈಕಮಾಂಡ್ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಮಾತು. ಸಚಿವ ಸಂಪುಟ ಸೇರಿದಂತೆ ಪಕ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ. ಈಗ ಆರೋಪ ಅಷ್ಟೇ ಬಂದಿದೆ, ಯಾವುದೂ ಕೂಡ ಸಾಬೀತಾಗಿಲ್ಲ. ಈಗೇನು ತನಿಖೆ ಕೊಟ್ಟಿದ್ದಾರೆ ಅದನ್ನು ಮೇಲ್ಮನವಿ ಹೋಗ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ, ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.